ನಮಸ್ಕಾರ ಅಂತಮ್ಮ. ಶನಿವಾರ ವೀಕೆಂಡ್ ವಾವ್ ನೈಸ್. ಸಾಯಂಕಾಲ ಆಗ್ತಿದ್ದಂಗೆ ನಮ್ಮ ಫ್ರೆಂಡ್ ನ ಮೀಟ್ ಮಾಡೋಣ ಅಂತೇಳಿ ಸೀದಾ ಅವ್ರ ಮನೆ ಹತ್ರ ಕೊಲ್ಟೆ. ಹಾಯ್ ಬಲ್ವಿನ್ ಗುರು. ಹಂಗೆ ನಮ್ಮ ಫ್ರೆಂಡ್ ನ ಮೀಟ್ ಮಾಡಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ ಸೀದಾ ನಾನು ಅವ್ನ ಆಚೆ ಹೊಲ್ಟ್ರಿ. ನಾವು ಸೀದಾ ಬಂದಿದ್ದೆ ಬ್ಯಾಡ್ಮಿಂಟನ್ ಕ್ಲಬ್ಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕಂದ್ರೆ ಲಾಸ್ಟ್ ವೀಕ್ ಪ್ಲಾನ್ ಮಾಡಿದ್ರಿ ಈ ವೀಕೆಂಡ್ ಅಲ್ಲಿ ಹೋಗಿ ಬ್ಯಾಡ್ಮಿಂಟನ್ ಆಡೋಣ ಅಂತೇಳಿ. ವೀಕೆಂಡ್ ಅಂದಿದ್ದೆ ಪಾರ್ಟಿ ವೀಬ್ ಅನ್ಕೊಂಡಿರ್ತೀರ. ಈ ವಾರ ಅದೇ ಪಾರ್ಟಿ ಇಲ್ಲ, ಬರೀ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್. ಸೋಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಕೋರ್ಟ್ ಎಲ್ಲ ಫುಲ್ ಆಗಿತ್ತು. ಒಂದ್ 10 ನಿಮಿಷ ಕುತ್ಕೊಳ್ಳಿ ಸರ್, ಕೋರ್ಟ್ ಖಾಲಿ ಆಗುತ್ತೆ ಅಂದ್ರು. ನಾನು ನಮ್ಮ ಫ್ರೆಂಡ್ ಎಲ್ಲ ಒಂದ್ 10 ನಿಮಿಷ ವೆಯ್ಟ್ ಮಾಡಿದ್ರಿ. ಗುರು ಫೈನಲಿ ಕೋರ್ಟ್ ಖಾಲಿ ಇತ್ತು. ಹೊರಡೆ ಎಂಟ್ರಿ ಕೊಟ್ರಿ, ವಾರ್ಮ್ ಅಪ್ ಮಾಡ್ಕೊಂಡು ಬ್ಯಾಡ್ಮಿಂಟನ್ ಆಟನ ಸ್ಟಾರ್ಟ್ ಮಾಡಿದ್ರಿ. ಆಲ್ಮೋಸ್ಟ್ 1 ಅವರ್ ನಾವು ಬ್ಯಾಡ್ಮಿಂಟನ್ ಆಡಿದ್ದು. ನನ್ಗಂತೂ ಫುಲ್ ಟೈರ್ಡ್ ಆಗಿತ್ತು ಗುರು. ಯಾಕಂದ್ರೆ ನಾನು 1 ವರ್ಷ ಆಗಿತ್ತು ಬ್ಯಾಡ್ಮಿಂಟನ್ ಆಡಿ. ಅದಕ್ಕೆ ಕೋರ್ಟಿಂದ ಆಚೆ ಬಂದೆ ಸೀದಾ ರೆಸ್ಟ್ ಮಾಡೋಣ ಅಂತೇಳಿ. ನಮಗ್ ಪರಿಚಯವ್ರು ಕೂಡ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಿರೋ ಗುರು. ಅವ್ರ ಆಟ ನೋಡ್ಕೊಂಡು ಚೀರಾಪ್ ಮಾಡಿ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರಿ. ಗುರು ಹಂಗೆ ಸೀದಾ ಅಲ್ಲಿಂದ ನಾವು ಮನೆಗೆ ಹೊಲ್ಟ್ರಿ. ಇದು ನನ್ನ ಎಂಡಿಂಗ್ ಲಾಗ್. ಮತ್ತೆ ಇನ್ನೊಂದು ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ಗಂಟೆ ಎಲ್ಲರೂ ಟೇಕ್ ಕೇರ್.